ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸ್ಯಾಂಡಲ್ವುಡ್ ನ ಪ್ರೆಸ್ಟೀಜಿಯಸ್ ಆಕ್ಟರ್ಸ್ ಕಿಚ್ಚ ಸುದೀಪ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಇವರ ಸಿನಿಮಾಗಳ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ಇವೆ, ಏನು ಅಂತ ನೋಡೋಣ ಬನ್ನಿ. ಮೊದಲಿಗೆ ಕಿಚ್ಚ ಸುದೀಪ್ ಅವರ ಸಿನಿಮಾ ಬಿಲ್ಲಾರಂಗ ಭಾಷಾ ಫಸ್ಟ್ ಬ್ಲಡ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ಸ್ ರಿವೀಲ್ ಮಾಡಿದ್ದಾರೆ. ಈ ಒಂದು ಅಪ್ಡೇಟ್ಸ್ ನ ರಿವೀಲ್ ಮಾಡಿದ್ದು ಬೇರೆ ಯಾರು ಅಲ್ಲ, ಈ ಸಿನಿಮಾದ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಚೈತನ್ಯ ರೆಡ್ಡಿ ಅವರು. ಕಿಚ್ಚ ಸುದೀಪ್ ಅನು ಭಂಡಾರಿ ಕಾಂಬಿನೇಷನ್ ನ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾ BRB. ನಿಮಗೆ ಗೊತ್ತಿರಬಹುದು, ಈ ಬಿಲ್ಲಾರಂಗ ಭಾಷಾ ಸಿನಿಮಾ 2 ಪಾರ್ಟ್ ನಲ್ಲಿ ರೆಡಿ ಆಗ್ತಿರುವಂತಹ ಕನ್ನಡ ಚಿತ್ರರಂಗದ ಬಿಗ್ ಬಜೆಟ್ ಇರುವಂತಹ ಸಿನಿಮಾ ಅನ್ನೋದು. ಸದ್ಯಕ್ಕೆ BRB ಶೂಟಿಂಗ್ 50% ಕಂಪ್ಲೀಟ್ ಆಗಿದೆ. ಇನ್ನ ಇಂಪಾರ್ಟೆಂಟ್ ಆಗಿರುವಂತಹ ಮೇಜರ್ ಪೋರ್ಷನ್ ನ ಒಂದು ಬಹುದೊಡ್ಡ ಸೆಟ್ ನಲ್ಲಿ ಶೂಟಿಂಗ್ ಮಾಡ್ತಾರಂತೆ. ಇದಕ್ಕಾಗಿ ಒಂದು ಜಗತ್ತನ್ನೇ ಕ್ರಿಯೇಟ್ ಮಾಡಲಾಗಿದೆ. ಪ್ರೊಡ್ಯೂಸರ್ ಹೇಳಿರೋ ಪ್ರಕಾರ ಬೃಹದಾಗಾರದ ಸೆಟ್ ನಿರ್ಮಾಣ ಹಂತದಲ್ಲಿದೆ. ಸದ್ಯದಲ್ಲೇ ಆ ಒಂದು ಸೆಟ್ ನಲ್ಲಿ BRB ಮುಂದಿನ ಹಂತದ ಶೂಟಿಂಗ್ ನಡೆಯಲಿಕ್ಕಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಚೈತನ್ಯ ರೆಡ್ಡಿ ಅವರು. ಒಟ್ನಲ್ಲಿ ನಾವು ಊಹೆ ಮಾಡಿದ ಹಾಗಿಲ್ಲ ಬಿಲ್ಲಾರಂಗ ಭಾಷಾ. ಅದೇ ರೀತಿ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ವಿಚಾರವಾಗಿ ಒಂದು ಬಿಗ್ ಅಪ್ಡೇಟ್ಸ್ ಇದೆ. ಅದಕ್ಕಿಂತ ಮುಂಚೆ ನಾವು ಕನ್ನಡಿಗರಾಗಿ ಹೆಮ್ಮೆ ಪಡುವಂತಹ ವಿಚಾರ ಕೂಡ ಇದೆ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಇಂಡಿಯಾ ಟಿವಿ ಚಾನೆಲ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ರಜತ್ ಶರ್ಮಾ ಅವರು ನಡೆಸಿಕೊಡುವಂತಹ ರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ಕಾರ್ಯಕ್ರಮ ಆಪ್ ಕಿ ಅದಾಲತ್, ಈ ಒಂದು ಶೋ ನಲ್ಲಿ ಭಾಗಿಯಾಗಿದ್ದಾರೆ ರಾಕಿ ಬಾಯ್. ಇದೇ ಮೊದಲ ಬಾರಿಗೆ ಸೌತ್ ಇಂಡಿಯಾದ ಒಬ್ಬ ನಟ, ಅದರಲ್ಲೂ ಕನ್ನಡದ ನಟ ಆಪ್ ಕಿ ಅದಾಲತ್ ಶೋ ನಲ್ಲಿ ಕಾಣಿಸಿಕೊಂಡಿರುವುದು ನಿಜಕ್ಕೂ ವಿಶೇಷ ಅಂತಾನೆ ಹೇಳ್ಬಹುದು. ಅದೇ ರೀತಿ ಯಶ್ ಅವರ ಟಾಕ್ಸಿಕ್ ಸಿನಿಮಾಗೆ ಸೆನ್ಸಾರ್ ಬೋರ್ಡ್ A ಸರ್ಟಿಫಿಕೇಟ್ ನೀಡಿದೆ. ಈ ಸಿನಿಮಾದ ರನ್ ಟೈಮ್ ಬಂದು 3 hours 14 minutes 12 seconds. ಆದ್ರೆ ಮಾಹಿತಿಗಳ ಪ್ರಕಾರ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ನಲ್ಲಿ ಭಾರತ ಹಾಗೂ ಹೊರ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫರೆನ್ಸ್ ಬರ್ತಾ ಇದೆ ಅಂತಿದ್ದಾರೆ. ಆದ್ರೆ ನನ್ನ ಪ್ರಕಾರ ಸೆನ್ಸಾರ್ ಬೋರ್ಡ್ A ಸರ್ಟಿಫಿಕೇಟ್ ಕೊಟ್ಟಿದೆ ಅಂದ್ಮೇಲೆ ಯಾವುದೇ ಕಟ್ ಇರ್ಲಿಕ್ಕಿಲ್ಲ ಅನ್ನೋದು. ಅದೇನೇ ಇರಲಿ, ಟಾಕ್ಸಿಕ್ ನ ನೋಡೋದಕ್ಕೆ ತುದಿಗಾಲಲ್ಲಿ ನಿಂತಿರುವಂತಹ ಯಶ್ ಫ್ಯಾನ್ಸ್ ಗೆ ಯಾವುದೇ ನಿರಾಸೆ ಆಗದ ರೀತಿಯಲ್ಲಿ ಯಶ್ ಅವರು ಮ್ಯಾನೇಜ್ ಮಾಡಿರ್ತಾರೆ. ಹಾಗಾಗಿ ರಾಕಿ ಫ್ಯಾನ್ಸ್ ಆಗಸ್ಟ್ 26ಗೆ ಸೆಲೆಬ್ರೇಟ್ ಮಾಡಿ ಗೈಸ್.